ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಟಾಕ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು, ಅದರಲ್ಲೂ ಪ್ರಮುಖವಾಗಿ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇರೋದು ಪವರ್ ಶೇರಿಂಗ್ ಬಗ್ಗೆ. ಈಗಾಗಲೇ ನಾವು ಸಿದ್ದರಾಮಯ್ಯ ಬಣ ಏನು ಹೇಳ್ತಾ ಇದೆ, ಡಿ.ಕೆ. ಶಿವಕುಮಾರ್ ಬಣ ಏನು ಹೇಳ್ತಾ ಇದೆ ಅನ್ನೋದನ್ನ ತಿಳಿಸಿದ್ವಿ. ಆದರೆ 5 ವರ್ಷಗಳ ಕಾಲ ಕಲ್ಲು ಬಂಡಿಯಂತೆ ಸರ್ಕಾರ ಇರುತ್ತೆ ಅಂದಿದ್ದ ಸಿದ್ದರಾಮಯ್ಯ ಏಕಾಏಕಿ ನಾನೇ 5 ವರ್ಷ ಸಿಎಂ, ನಿಮಗೇನಾದರೂ ಡೌಟ್ ಇದೆಯಾ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ಇದಾದ ಮೇಲೆ ಒಂದಷ್ಟು ರಾಜಕೀಯ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಒಳ ರಾಜಕಾರಣ ಏನು ಹೇಳ್ತಾ ಇದೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ನನ್ನ ಕಲೀಗ್ ಮತ್ತು ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಏನು ಇದ್ದಕ್ಕಿದ್ದ ಹಾಗೆ ಮೊನ್ನೆ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರ ಕೈ ಎತ್ತಿ ಹಿಡಿದು ಹೇಳಿದ್ರು ಕಲ್ಲು ಬಂಡಿಯಂತೆ 5 ವರ್ಷ ಈ ಸರ್ಕಾರ ಇರುತ್ತೆ ಅಂತ ದೋಸ್ತಿ ತೋರಿಸಿದ್ರು. ಈಗ ನೋಡಿದ್ರೆ 5 ವರ್ಷ ನಾನೇ ಸಿಎಂ, ನಿಮಗೇನಾದ್ರೂ ಡೌಟಾ ಅಂತ ಕೇಳ್ತಿದ್ದಾರೆ. ಅಂದ್ರೆ ಓಪನ್ ವಾರ್ ಮಾಡಿಬಿಟ್ರ? ನೋಡಿ, ನನಗೆ ಓಪನ್ ವಾರ್ ಅಂತ ಅನ್ಸಲ್ಲ. 2-3 ಕಾರಣಗಳು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇವೆ. ಮೊದಲನೇದು, ಸಿದ್ದರಾಮಯ್ಯನವರು ಇಲ್ಲಿಯವರೆಗೆ ಅಂದರೆ ಕಳೆದ 5-6 ತಿಂಗಳಿಂದ ನಾನೇ 2028ರವರೆಗೆ ಇರ್ತೀನೋ ಇಲ್ವೋ ಅನ್ನುವ ಚರ್ಚೆಗಳು ಹೊರಗಡೆ ನಡೀತಾ ಇದ್ದಾಗಲೂ ಕೂಡ ಎಲ್ಲೂ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಸಿದ್ದರಾಮಯ್ಯನವರು ಒಂದು ರೀತಿ ಮೌನದಲ್ಲಿದ್ದರು. ಆದರೆ ಕಳೆದ 1 ತಿಂಗಳ ಬೆಳವಣಿಗೆಗಳು ಅವ್ರಿಗೊಂದು ಸ್ವಲ್ಪ ಮಟ್ಟಿಗೆ, ಅವರು ಸ್ವಭಾವತಃ ಸ್ವಲ್ಪ ರೆಬೆಲ್. ಯಾವತ್ತು ಪ್ರಮುಖವಾಗಿ ಜಾತಿ ಗಣತಿಯ ವಿಷಯ ಅವರ ಅತ್ಯಂತ ಹೃದಯಕ್ಕೆ ಹತ್ತಿರದ ವಿಷಯ. ಅದು ಜಾತಿ ಗಣತಿಯ ವಿಷಯದಲ್ಲಿ 2 ಹೆಜ್ಜೆ ಸಿದ್ದರಾಮಯ್ಯನವರು ಮುಂದಿಟ್ಟಿದ್ದರು. ಇಲ್ಲ, ನಾವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಳ್ತೀನಿ ಅನ್ನುವ ಮಟ್ಟಕ್ಕೆ ಹೋಗಿದ್ದರು. ಆದರೆ ಏಕಾಏಕಿ ಹೈಕಮಾಂಡ್ ಹೇಳ್ತು ಇಲ್ಲ, ರಿಎನ್ಯೂಮರೇಷನ್ ಆಗಬೇಕು. ಆ ಕಾರಣದಿಂದ ಆ ರಿಎನ್ಯೂಮರೇಷನ್ ನಿರ್ಣಯವನ್ನು ಮುಖ್ಯಮಂತ್ರಿಗಳ ಬಾಯಿಂದ ಹೇಳಿಸಲಿಲ್ಲ. ಅದನ್ನು ಹೈಕಮಾಂಡ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೊಂಡು ದಿಲ್ಲಿಯಲ್ಲಿ ಹೇಳ್ತು, ಇದನ್ನು ಹೋಗಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅನ್ನೋ ರೀತಿಯಲ್ಲಿ. ಅದು ನನಗನ್ಸುತ್ತೆ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಮುಜುಗರ ತಂದಿರತಕ್ಕಂಥ ವಿಷಯ. ಎರಡನೇದವರು ವಾಪಸ್ ದಿಲ್ಲಿಗೆ ಏನು ಹೋದರು, ಸಂಪುಟ ಪುನಾರಚನೆ, KPCC ಅಧ್ಯಕ್ಷರು, ಯಾವುದಕ್ಕೂ ಕೂಡ ಹೈಕಮಾಂಡ್ ಓಕೆ ಅನ್ನಲಿಲ್ಲ. ಹೈಕಮಾಂಡ್ ತುಂಬ ಆ ವಿಷಯವನ್ನು ಮುತುವರ್ಜಿಯಿಂದ ಆಲಿಸಲೂ ಕೂಡ ಇಲ್ಲ. ಅದು ನನಗನ್ಸುತ್ತೆ ಮುಖ್ಯಮಂತ್ರಿಗಳನ್ನ ಎಲ್ಲೋ ಒಂದು ಕಡೆ ಕೆರಳಿಸಿತ್ತು. ಲಾಸ್ಟ್ ನೇಲ್ ಆನ್ ದ ಕಫಿನ್ ವಾಸ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿತ್ತು. ಸುರ್ಜೇವಾಲಾ ನೇಲ್ ಆಫ್ ದ ಕಫಿನ ತೆಗೆದುಬಿಡಿ. ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದು ನನಗನ್ಸುತ್ತೆ ಯಾವುದೇ ಒಬ್ಬ ಇನ್ಕಂಬೆಂಟ್ ಚೀಫ್ ಮಿನಿಸ್ಟರ್ಗೆ ಅತ್ಯಂತ ಮುಜುಗರವನ್ನು ತರ್ತಕ್ಕಂಥ ವಿಷಯ, ಒಂದು ಎಂಬ್ರಾಸ್ಮೆಂಟ್ನ ವಿಷಯ. ಅದು ನಾನಿಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ನೀವು ಬಂದು ಶಾಸಕರ ಜೊತೆ ನನ್ನನ್ನು ಅಕ್ಕಪಕ್ಕದಲ್ಲಿ ಕೂರಿಸ್ಕೊಳ್ಳದೆ, ಶಾಸಕಾಂಗ ಪಕ್ಷದ ನಾಯಕರನ್ನು ನೀವು ನೇರವಾಗಿ ಶಾಸಕರ ಜೊತೆ ಮಾತನಾಡಿ ಅಭಿಪ್ರಾಯ ಸಂಗ್ರಹಣೆ ಅನ್ನುವ ರೀತಿಯಲ್ಲಿ ಮಾತನಾಡೋದು ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಇರುಸು ಮುರುಸು ಉಂಟು ಮಾಡಿತ್ತು. ನನಗನ್ಸುತ್ತೆ 2 ಕಾರಣಗಳು ಸ್ಪಷ್ಟವಾಗಿ ಕಾಣ್ತವೆ. ಒಂದು, ಇಲ್ಲ ಹೈಕಮಾಂಡೇ ಸಿದ್ದರಾಮಯ್ಯನವರಿಗೆ ಇಲ್ಲ ಈ ಇಡೀ ಏನೊಂದು ಬೆಂಕಿ ಹತ್ಕೊಂಡಿದೆ, ಇದಕ್ಕೆ ಕದನ ವಿರಾಮವನ್ನು ತರಬೇಕಾದ್ರೆ ಸಿದ್ದರಾಮಯ್ಯನವರೇ ಒಂದು ಹೇಳಿಕೆಯನ್ನು ಕೊಟ್ಟು ಇದನ್ನು ಸ್ಟಾಪ್ ಮಾಡಿಸಬೇಕು ಅನ್ನುವ ಕಾರಣದಿಂದ ಸುರ್ಜೇವಾಲಾ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದ್ರ, ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರು ನೋಡಿ ನಾವು ನಿಮ್ಮ ಪರವಾಗಿ ಹೋರಾಟವನ್ನು ಮಾಡ್ತಿದ್ದೀವಿ, ನೀವಿದರಲ್ಲಿ ಮಾತಾಡಲಿಲ್ಲ, ನೀವಿದರಲ್ಲಿ ಧುಮುಕಲಿಲ್ಲ ಅಂತಂದರೆ ಹೈಕಮಾಂಡ್ ಕ್ಯಾರೆ ಅನ್ನಲ್ಲ, ಈ ವಿಷಯ ಮುಂದಕ್ಕೆ ಹೋಗಲ್ಲ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿದ ನಂತರ ಸಿದ್ದರಾಮಯ್ಯನವರು ಮಾತನಾಡಿದ್ರ. ಬರೀ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಗೊತ್ತು. ಆದರೆ ಒಂದಂತೂ ನಿಜ, ನಾವು ಈಗ ಡಿ.ಕೆ. ಶಿವಕುಮಾರ್ ಮನಸ್ಸಿನಲ್ಲಿ ಏನಿದೆ ಭಾವನಾ, ಅದೇನು ಪತ್ರಕರ್ತರಿಗೆ ಗೊತ್ತು ಅಂತಲ್ಲ, ಜನರಿಗೂ ಗೊತ್ತು. ಯಾಕಂದರೆ ಡಿ.ಕೆ. ಶಿವಕುಮಾರ್ ಕಳೆದ ಡಿಸೆಂಬರ್ನಿಂದ ತನ್ನ ಜೀವನದ ಮಹದಾಸೆ ನಾನು ಮುಖ್ಯಮಂತ್ರಿ ಆಗೋದು ಅನ್ನೋದನ್ನು ಪದೇ ಹೇಳ್ಕೊಳ್ತಾ ಇದ್ದಾರೆ. ಅದಾದಮೇಲೆ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅವರ 4-5 ತಿಂಗಳ ನಿರ್ಣಯದಿಂದಲೇ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಹೈಕಮಾಂಡ್ನಲ್ಲೂ ಒಂದು ರೀತಿಯ ಆಂಬಿಗ್ವಿಟಿ ಇದೆ. ನಾವು ನವೆಂಬರ್ನಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳದೆ ಹೋದರೆ ಡಿ.ಕೆ. ಶಿವಕುಮಾರ್ ಏನು ಮಾಡ್ಬೋದು, ತೆಗೆದುಕೊಂಡ್ರೆ ಸಿದ್ದರಾಮಯ್ಯ ಏನು ಮಾಡ್ಬೋದು, ಈ ವಿಷಯದ ಬಗ್ಗೆ ಅಲ್ಲೊಂದು ಆಂಬಿಗ್ವಿಟಿ ಇದೆ. ಆದರೆ ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಿರಲಿಲ್ಲ. ಪ್ರಾಯಶಃ ನಿನ್ನೆ ನಂದಿ ಬೆಟ್ಟದಲ್ಲಿ ಅವರು ಆಡಿರ್ತಕ್ಕಂಥ ಮಾತು ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ. ಸಂಜೆ ಟ್ವೀಟ್ ಮಾಡಿದರು, ನಾನೇ CM ಅಂತಕ್ಕಂಥ ರೀತಿಯಲ್ಲಿ ಅವರೊಂದು ಟ್ವೀಟನ್ನು ನೋಡಿದಾಗ ಸಿದ್ದರಾಮಯ್ಯನವರು ಕೂಡ ಈ ಒಂದು ಏನೋ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಬರೀ ಕದನ ವಿರಾಮದ ರೂಪದಲ್ಲಿ ಮಾತಾಡಿದ್ರ, ಅಥವಾ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಒಂದು ಹೊಸ ಆಯಾಮವನ್ನು ನೀಡಿದ್ರ, ಅದು ನಮ್ಗೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಸ್ಪಷ್ಟವಾಗುತ್ತೆ. ನನಗನ್ಸುತ್ತೆ ಈಗಿನ ದೃಷ್ಟಿಯಿಂದ ನೋಡಿದಾಗ ಮುಖ್ಯಮಂತ್ರಿಗಳ ಮಾತು ಇಡೀ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಕೊಟ್ಟಿದೆ. ಹಿಂಗಿದ್ದ ಸನ್ನಿವೇಶ ಐ ಥಿಂಕ್ ಸಿದ್ದರಾಮಯ್ಯ ಅವರ ಇಡೀ ರಾಜಕೀಯ ಜೀವನದಲ್ಲಿ ಯಾವತ್ತೂ ಇರಲಿಲ್ಲ ಅಂತ ಅನಿಸುತ್ತೆ. ಒಂದು ರಾಜ್ಯ ಉಸ್ತುವಾರಿಗಳು ಬಂದು
ಶಾಸಕರ ಅಭಿಪ್ರಾಯವನ್ನು ಇಂಡಿವಿಜುವಲಿ ಕೇಳೋದು, ಅದು ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ, ಜೊತೆಗೆ ಮೇಲಿಂದ ಮೇಲೆ ಈ ರೀತಿಯ ಹೇಳಿಕೆಗಳನ್ನು ನೀಡೋದು. 2013ರಿಂದ 2018ರವರೆಗಿನ ನಾವು ಆ ಆಡಳಿತವನ್ನು ನೋಡಿದ್ದೀವಿ. ಐ ಥಿಂಕ್ ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ಈ ಎಲ್ಲ ಆಗುಹೋಗುಗಳೇನು 2025ಇಂದ ಶುರುವಾಗಿದೆ, ಆಲ್ ಆರ್ ನ್ಯೂ. ನೋಡಿ, 96ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸು ಕಾಣ್ತಾ ಇದ್ರು. ದೇವೇಗೌಡರು ಅದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನುವ ಅಸಮಾಧಾನ ಅವ್ರಿಗೆ ಆಗಲೇ ಇತ್ತು. ಆದರೆ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಆದರು, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆದರು. 2004ರಲ್ಲಿ ದೇವೇಗೌಡರು ಸಿದ್ದರಾಮಯ್ಯನವರು ಕೈ ಹಿಡ್ಕೊಂಡು ಓಡಾಡಿದರು. ಒಕ್ಕಲಿಗ ಕುರುಬ ಕಾಂಬಿನೇಷನ್ನಲ್ಲಿ 2004ರಲ್ಲಿ 65 ಸೀಟ್ ಬಂದರು. ಕಾಂಗ್ರೆಸ್ 56-57ಕ್ಕೆ ಹೋಗಿತ್ತು, BJP 79ರಲ್ಲಿ. ಆಗಲೂ ಕೂಡ ಸಿದ್ದರಾಮಯ್ಯನವ್ರಿಗಿದ್ದ ಅತಿ ದೊಡ್ಡ ಅಸಮಾಧಾನ, ಬೇಸರ ಏನಂತಂದರೆ, ದೇವೇಗೌಡರು ಆಮೇಲೆ ತನ್ನ ಪುತ್ರನನ್ನು ಮುಖ್ಯಮಂತ್ರಿ ಮಾಡಿಕೊಂಡ್ರು, ಆ ರೀತಿಯಲ್ಲಿ ನನ್ನನ್ನು ಮಾಡಲಿಲ್ಲ ಅನ್ನುವ ಅಸಮಾಧಾನ, ಬೇಸರವೇ ಸಿದ್ದರಾಮಯ್ಯನವರು ಜನತಾ ದಳದಿಂದ ಹೊರಗಡೆ ಬರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಅವ್ರಿಗೊಂದು ಇರುಸುಮುರುಸಾಗಿದ್ದು, ಅಥವಾ ದೇವೇಗೌಡರಿಗೆ ಅದು ಇರುಸುಮುರುಸಾಗಿದ್ದು ಹುಬ್ಬಳ್ಳಿಯ ಅಹಿಂದ ಸಮಾವೇಶದಲ್ಲಿ. ಅವರು ಉಪಮುಖ್ಯಮಂತ್ರಿಯಾಗಿ ಹುಬ್ಬಳ್ಳಿಯ ಅಹಿಂದ ಸಮಾವೇಶವನ್ನು ಪ್ಲ್ಯಾನ್ ಮಾಡಿದಾಗ ಇದೇ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗಿದ್ದರು, ಎಚ್ ಸಿ ಮಹದೇವಪ್ಪ ಜೊತೆಗಿದ್ದರು. ಆ ಒಂದು ಸಮಾವೇಶ ಪ್ಲ್ಯಾನ್ ಮಾಡಿದಾಗ ದೇವೇಗೌಡರಿಗೂ ಅವ್ರಿಗೂ ದೇ ಪಾರ್ಟೆಡ್ ವೇಸ್. ಅದು ಮುಜುಗರ, ಅಸಮಾಧಾನ ಅಂತ ಹೇಳಲ್ಲ. ಅಲ್ಲಿಂದ ನೀವು ನೋಡಿ, 2006ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬರ್ತಾರೆ, ABPJD ಮಾಡ್ತಾರೆ, ABPJDಯಿಂದ ಕಾಂಗ್ರೆಸ್ಸಿಗೆ ಬರ್ತಾರೆ. ಅಲ್ಲಿಂದ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣಕ್ಕೆ ಬಂದರು ಕಾಂಗ್ರೆಸ್ಗೆ ಅನ್ನುವ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು 2009ರಲ್ಲಿ ಲೋಕಸಭೆಗೆ ಬರುವಂತೆ ಹೈಕಮಾಂಡ್ ಹೇಳುತ್ತೆ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೊಂದು ರೀತಿಯ ಫುಲ್ ಫ್ರೀ ಹ್ಯಾಂಡ್ ಸಿಗಲಿ ಅಂತ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೂ ಖರ್ಗೆ ಅವ್ರಿಗೂ ತಾಕಲಾಟ ಶುರುವಾಗತ್ತಲ್ಲಿ. ವಿರೋಧ ಪಕ್ಷದ ನಾಯಕ, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ. 2008ರ ಚುನಾವಣೆ ಟಿಕೆಟ್ ಹಂಚಿಕೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಖರ್ಗೆ ವರ್ಸಸ್ ಸಿದ್ದರಾಮಯ್ಯ ನಡೆಯುತ್ತೆ. ಹೈಕಮಾಂಡ್ ಹೇಳುತ್ತೆ ಖರ್ಗೆ ನೀವು ದಿಲ್ಲಿಗೆ ಬನ್ನಿ ಅಂತ. ಅಲ್ಲಿ ಹೋಗಿ ಅವರು ಈಗ AICC ಅಧ್ಯಕ್ಷರಾಗಿದ್ದಾರೆ, ಅಲ್ಲಿ ಲೇಬರ್ ಮಿನಿಸ್ಟ್ರಿಂದ ಶುರು ಮಾಡಿದರು. 13ರಿಂದ 18ರವರೆಗೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅದಕ್ಕೆ ಹೈಕಮಾಂಡ್ ಎಸ್ ಅಂತ ಇತ್ತು. ಪರಮೇಶ್ವರ್ ಚುನಾವಣೆ ಸೋತರು. ಪರಮೇಶ್ವರ್ ಯಾವುದೇ ವಿಟೋವನ್ನು ಮಾಡಲಿಕ್ಕೆ ದಿಲ್ಲಿಯಲ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಸಿದ್ದರಾಮಯ್ಯನವರಿಗೆ ಆಲ್ಟರ್ನೇಟಿವ್ ಪವರ್ ಸೆಂಟರ್ ಅನ್ನೋದು ಶುರುವಾಗಿದ್ದು ಜನತಾದಳದಲ್ಲಿ ಇತ್ತು ಬಿಡಿ. ಜನತಾದಳದಲ್ಲಿ ಜೆ.ಎಚ್. ಪಟೇಲ್ ಇದ್ದರು. ಅದೇ ಆಲ್ಟರ್ನೇಟಿವ್ ಪವರ್ ಸೆಂಟರ್ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಶುರುವಾಗಿದ್ದು 2023ರಲ್ಲಿ. 23ರಿಂದ ನೀವು ಯಾವ ನಿರ್ಣಯವನ್ನು ತೆಗೆದುಕೊಂಡರೂ ಕೂಡ ಕೆಲ ನಿರ್ಣಯಗಳಲ್ಲಿ ಒಂದು ರೀತಿ 2 ನಿಮಗೆ 2 DK ಶಿವಕುಮಾರ್ಗೆ ಅಂತ ಹೈಕಮಾಂಡ್ ಹೇಳ್ತಾ ಇತ್ತು. ಆದರೆ ಇತ್ತೀಚೆಗೆ 3-4 ತಿಂಗಳಲ್ಲಿ ಹೈಕಮಾಂಡ್ ಪದೇ ಪದೇ DK ಶಿವಕುಮಾರ್ ಪರವಾಗಿ ನಿರ್ಣಯವನ್ನು ತೆಗೆದುಕೊಳ್ತಾ ಇದೆ. ಇದು ಸಿದ್ದರಾಮಯ್ಯನವರಿಗೆ, ಅಂದರೆ ನೋಡಿ, ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಏನೇನು ಎಂಜಾಯ್ ಮಾಡಬೇಕು ಪವರ್ ಪೊಲಿಟಿಕಲ್ ದೃಷ್ಟಿಯಿಂದ ಅದೆಲ್ಲ ಎಂಜಾಯ್ ಮಾಡಾಗಿದೆ. ಆದರೆ ಅವರ ಬೆಂಬಲಿಗರು ಹೇಳ್ತಾ ಇರೋದು, ನೀವು ಗಟ್ಟಿಯಾಗಿ ನಿಂತರೆ ನಾವು ಅಕ್ಟೋಬರ್ ನವೆಂಬರ್ನಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಹೈಕಮಾಂಡ್ಗೂ ಒಂದು ಆತಂಕ ಇದೆ ಭಾವನ. ಹೈಕಮಾಂಡ್ ಕೂಡ ಪೂರ್ತಿ DK ಶಿವಕುಮಾರ್ ನೋಡಿ DK ಶಿವಕುಮಾರ್ ನಿನ್ನೆ ಏನು ಹೇಳಿಕೆ ಕೊಟ್ಟರು, ನನಗೇನು ಬೇರೆ ದಾರಿ ಇದೆ ಅಂತ ಹೇಳಿದರು. ಯಾಕಂದರೆ DK ಶಿವಕುಮಾರ್ಗೂ ಗೊತ್ತಿದೆ, ಕಾಂಗ್ರೆಸ್ನಲ್ಲಿ 3 ನಾಯಕರನ್ನು ಅಸಮಾಧಾನಕ್ಕೆ ದೂಡಿ ಕಾಂಗ್ರೆಸ್ ಏನೇನು ಮಾಡ್ಕೊಂಡಿದೆ ಇತಿಹಾಸದಲ್ಲಿ ನೋಡಿದಾಗ. ಟೇಕ್ ಫಾರ್ ನಿಜಲಿಂಗಪ್ಪ, ಅಸಮಾಧಾನಕ್ಕೆ ದೂಡಿರಲಿಲ್ಲ. ಇಂದಿರಾ ಗಾಂಧಿ, ನಿಜಲಿಂಗಪ್ಪ, ಸಿಂಡಿಕೇಟ್ ಕಾಂಗ್ರೆಸ್ನಲ್ಲಿ ನಿಜಲಿಂಗಪ್ಪನವರಿದ್ದರು, ಕಾಮರಾಜ್ ಜೊತೆ, SK ಪಾಟೀಲ್ರ ಜೊತೆ, ಅತುಲ್ಯ ಘೋಷ್ರ ಜೊತೆ. ಆ ಕಾರಣದಿಂದ ನಿಜಲಿಂಗಪ್ಪ ಮತ್ತು ಇಂದಿರಾ ಗಾಂಧಿ ಅಲ್ಲಿ ಒಡೆದೋಯ್ತು. ವೀರೇಂದ್ರ ಪಾಟೀಲ್ ದೇವರಾಜ್ ಅರಸರನ್ನು 80ರಲ್ಲಿ, ಅಂದರೆ ಚುನಾವಣೆ ಲೋಕಸಭಾ ಚುನಾವಣೆ ದೇವರಾಜ ಅರಸರ ಬಣ ಸೋಲ್ತು, ರಾತ್ರಿ ಗುಂಡೂರಾಯರ ಜೊತೆ ಬಂದ್ಬಿಟ್ರು ಎಲ್ಲರೂ. 80 ದೇವರಾಜ ಅರಸರು ಕ್ರಾಂತಿ ರಂಗವನ್ನು ಮಾಡ್ಕೊಳ್ಬೇಕಾಗುವಂತು. ದೆನ್ ಅಗೇನ್ ವೀರೇಂದ್ರ ಪಾಟೀಲ್ರ ಅಸಮಾಧಾನದ ಕಾರಣದಿಂದ ನಿಮ್ಗೆ ಇಡೀ ಲಿಂಗಾಯತ್ ವೋಟ್ ಬ್ಯಾಂಕ್ ಅವತ್ತು ಹೋಗಿದ್ದು ಇವತ್ತಿನವರೆಗೆ ಬಂದಿಲ್ಲ. ಬಂಗಾರಪ್ಪನವರು 92ರಲ್ಲಿ ಅವರನ್ನು ಇಳಿಸ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಅದಾದಮೇಲೆ ಅವರು ಕರ್ನಾಟಕ KCP ಮಾಡಿಕೊಂಡ್ರು, BJP ಮಾಡಿಕೊಂಡ್ರು, ಎಲ್ಲ ಏಟ್ಗಳು ಬಿದ್ದಿದ್ದು ಕಾಂಗ್ರೆಸ್ಗೆ. SM ಕೃಷ್ಣ ಅಂದರೆ SM ಕೃಷ್ಣ ಹೆಚ್ಚು ಕಡಿಮೆ 4.5 ವರ್ಷ ಪೂರ್ಣಾವಧಿಯ ಮುಖ್ಯಮಂತ್ರಿಯಾಗಿದ್ದರು. ಆದರೆ ಈಗ ಹೈಕಮಾಂಡ್ಗೆ ಆ ಆತಂಕವೂ ಕೂಡ ಇದೆ. ಒಂದು ಕಡೆ DK ಶಿವಕುಮಾರ್ ಇದ್ದಾರೆ, ನೀವು ಅನಾಯ್ ಮಾಡಿದರೆ ಮುಂದೆ ಯಾವತ್ತೂ ಒಕ್ಕಲಿಗ ಓಟ್ಗಳು ನಿಮ್ಮನ್ನು ನಂಬ್ಕೊಂಡು ಬರಲ್ಲ. ನೀವು ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನೇನಾದರೂ ಎದುರು ಹಾಕ್ಕೊಂಡು DK ಶಿವಕುಮಾರನ್ನು ಹಿಂದೆ ಗುಂಡೂರಾಯರನ್ನು ಮಾಡಿದ ರೀತಿಯಲ್ಲಿ, ಬಂಗಾರಪ್ಪನವ್ರನ್ನ ಮಾಡಿದ ರೀತಿಯಲ್ಲಿ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊರಟ್ರೆ
ನಿಮಗೆ ಅಹಿಂದ ವೋಟ್ ಬ್ಯಾಂಕ್ ಏನು ಸಿದ್ದರಾಮಯ್ಯನವರ ಕೈಯಲ್ಲಿದೆ, ಎಲ್ಲ ವೋಟ್ ಬಿಟ್ಬಿಡಿ, ಕುರುಬರ 8%ಗಳ ವೋಟ್ಗಳು ಹೋದರೂ ಇವತ್ತು ಕಾಂಗ್ರೆಸ್ ಸೀಟನ್ನು ಗೆಲ್ಲುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ. ಆ ಆತಂಕವೂ ಕೂಡ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೂ ಕೂಡ ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸುತ್ತೆ, ನೆಗೋಷಿಯೇಟ್ ಮಾಡುತ್ತೆ, ಫೆಸಿಲಿಟೇಟ್ ಮಾಡುತ್ತೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಅತ್ತ ದರಿ ಇತ್ತ ಪುಲಿ ಅನ್ನೋ ಹಾಗಾಗಿದೆ ಪರಿಸ್ಥಿತಿ. ಈ ಕಡೆನೂ ವಾಲೋ ಆಗಿಲ್ಲ, ಆ ಕಡೆನೂ ವಾಲೋ ಆಗಿಲ್ಲ. ಬಟ್ ಒಂದು ಸೂತ್ರ ಅಂತೂ ಅವ್ರು ಖಂಡಿತ ಇನ್ನು ಈ ಋಷಿಕೇಶದಲ್ಲಿ ಒಂದು ನೀಲಕಂಠ ಪರ್ವತ ಅಂತ ಇದೆ. ಆ ನೀಲಕಂಠ ಪರ್ವತದ ಟ್ರೆಕ್ಕಿಂಗ್ ಹೋದವ್ರು ಭಾಳ ಜನ ಹೇಳ್ತಾರೆ, ಈ ಕಡೆ ಕಂಡ್ರೆ ಪರ್ವತ, ನೋಡಿದ್ರೆ ಪ್ರಪಾತ. ಈ ಎರಡರಲ್ಲಿ ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ. ಪರ್ವತದ ಹತ್ರ ಆಪ್ಷನ್ ಇದೆ, ಇಲ್ಲಿ ಇವರಿಬ್ಬರ ಹತ್ರ ಯಾವ ಆಪ್ಷನ್ ಇಲ್ಲ. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.